ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ವತೀಸ್ ಕಿಚನ್. ಈಗ ಸುಲಭವಾಗಿ ಬದನೆಕಾಯಿ ಪಲ್ಯ ಹಾಗೂ ರೋಟಿಯನ್ನು ಮಾಡೋದನ್ನು ನೋಡೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಬದನೆಕಾಯಿ ಪಲ್ಯ ಒಗ್ಗರಣೆ ಹಾಕೋಣ. ಈಗ ಕಾದ ಎಣ್ಣೆಯಲ್ಲಿ ಸಾಸಿವೆ ಹಾಕಿ ಹಾಗೂ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಹಾಗೂ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಒಗ್ಗರಣೆಗೆ ಬೇಕಾದಷ್ಟು ನೋಡಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹೀಗೆ ಒಳ್ಳೆ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗುವವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ತೊಳೆದು ಕಟ್ ಮಾಡಿಕೊಂಡಿರುವಂಥ ಬದನೆಕಾಯಿ ಹಾಗೂ ಒಗ್ಗರಣೆಗೆ ಸ್ವಲ್ಪ ಟೊಮ್ಯಾಟೊ ಹಾಕಿ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಅನಂತರ ತೊಳೆದಿಟ್ಟಿರೋ ಬದನೆಕಾಯಿ ಹಾಕ್ತೀನಿ ಒಗ್ಗರಣೆಗೆ. ನೋಡಿ ಫ್ರೆಂಡ್ಸ್, ಈ ಥರ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಗ್ಗರಣೆಗೆ ಬೇಕಾದಷ್ಟು ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಹಾಕ್ತಿದ್ದೀನಿ. ಈ ಥರ ಹಾಕಿದ ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಆಗಲಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತ. ನೋಡಿ, ಬದನೆಕಾಯಿ ಪಲ್ಯ ಈ ಥರ ಸುಲಭವಾಗಿ ಮಾಡಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಕೂಡ. ಸ್ವಲ್ಪ ಕುದಿಯೋದಕ್ಕೆ ನೀರು ಹಾಕ್ತಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕುದಿಯೋದಕ್ಕೆ ಶುರು ಆಯಿತು. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ತೀನಿ ಫ್ರೆಂಡ್ಸ್, ಚೆನ್ನಾಗಿ ಕುದೀಲಿ. ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಕುದೀತಾ ಇದೆ ಅಂತ. ಈಗ ಮುಚ್ಚಳನ ತೆಗಿತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಕುದಿದೆ, ಎಣ್ಣೆ ಫ್ರೈ ಆಗಿದೆ ಕೂಡ. ನೋಡ್ಬೋದು, ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ ಹಾಗೂ ಮಕ್ಕಳಿಗೆ ಡಬ್ಬಿಗೆ ಕೂಡ ಹಾಕ್ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ ಯಾವ ರೆಸಿಪಿ ಮಾಡಬೇಕಂತ ತಿಳಿಸೋದನ್ನು ಮರಿಬೇಡಿ. ಈಗ ರೊಟ್ಟಿ ಮಾಡೋಣ. ಚೆನ್ನಾಗಿ ಹಿಟ್ಟನ್ನು ಕ್ಲೀನ್ ಮಾಡಿದ್ದೀನಿ. ನೋಡಿ, ನೀರು ಕುದೀತಾ ಇದೆ. ಕುದಿ ನೀರನ್ನು ಬಿಟ್ಟು ಜೋಳದ ಹಿಟ್ಟಿನಲ್ಲಿ ಹಾಕಿ ನೋಡ್ಬೋದು ಫ್ರೆಂಡ್ಸ್, ಹೆಂಚಿನಕಾಯಿ ಇಟ್ಟಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಹೊಡಿಬೇಕು. ಚೆನ್ನಾಗಿ ಮನೆ ಮೇಲೆ ತಟ್ಟಿ, ಸ್ವಲ್ಪ ದೊಡ್ಡದಾಗಬೇಕು ಆ ಥರ ತಟ್ಟಿ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ನೋಡಿ, ಈಗ ಹೆಂಚು ಮೇಲೆ ಹಾಕ್ತೀನಿ. ನೋಡಿ, ಹೆಂಚು ಮೇಲೆ ಹಾಕಿದ ನಂತರ ಸ್ವಲ್ಪ ಮೇಲಿಂದ ನೀರು ಹಚ್ಕೊಳ್ಳಿ. ನೀರು ಹಚ್ಚಿದ ಮೇಲೆ ಸ್ವಲ್ಪ ಕೆಳಗಿನ ಭಾಗ ಬೇಗ ಬಿಡಬೇಕು. ಹಾಗೆ ಇನ್ನು ಉಳಿದ ಹಿಟ್ಟನ್ನು ಕೂಡ ಇದೇ ಥರ ತಟ್ಟಿ, ಈ ಥರ ತಟ್ಟಿದ ಕೂಡಲೇ ಅದನ್ನು ತೆಗೆದು ಈ ರೊಟ್ಟಿಯನ್ನು ಬೇಯಿಸಿ ಚೆನ್ನಾಗಿ ಎರಡು ಬದಿಗೆ ಬೇಯಿಸಿ ಫ್ರೆಂಡ್ಸ್. ನೋಡಿ, ಶುರು ಹಾಕಿದೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ರೊಟ್ಟಿಯನ್ನು ಅದೇ ಥರ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಕೂಡ. ನೀವು ಕೂಡ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ, ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಒಳ್ಳೆ ರೆಸಿಪಿಯಾಗಿ ನಮ್ಮ ಚಾನಲ್ ಫಾಲೋ ಮಾಡಿ ಹಾಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ರೊಟ್ಟಿ ಆಗಿದೆ, ತೆಗಿತಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಈ ಥರ ಮಾಡಿ ನೀವು ಕೂಡ ಮನೆಯಲ್ಲಿ. ಈಗ ನೋಡಿ ಫ್ರೆಂಡ್ಸ್, ಬದನೆಕಾಯಿ ಪಲ್ಯನ ಸರ್ವ್ ಮಾಡಿದ್ದೀನಿ ಹಾಗೂ ಜೋಳದ ರೊಟ್ಟಿ ಹಾಗೂ ಬದನೆಕಾಯಿ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್. ಒಂದ್ಸಲ ಮನೆಯಲ್ಲಿ ಮಾಡಿ ಹಾಗೂ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹೀಗೆ ಒಳ್ಳೆ ರೆಸಿಪಿಗಾಗಿ ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.